ಸಿಂಹರಾಶಿ, ಮಕ್ಕಳಿಂದ ಅಥವಾ ನಿಮಗಿಂತ ವಯಸ್ಸಿನಲ್ಲಿ ಚಿಕ್ಕವರಿಂದ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಉಂಟಾಗುತ್ತೆ. ಯಾವ ಕೆಲಸವನ್ನು ಮಾಡೋದಕ್ಕೂ ಕೂಡ ಅದು ಅಡ್ಡಿಯಾಗುವಂಥದ್ದು, ಮನಸ್ಸಿಗೆ ಹಿಂಸೆ ಆಗ್ತಕ್ಕಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ ಅಂತ ಅರ್ಥ. ಶತ್ರುಗಳನ್ನು ತಡೆಯುವುದಕ್ಕೆ ನಿಮಗೆ ಮಾತಿನ ಅಸ್ತ್ರವೇ ಅದನ್ನು ಹೊರತಾಗಿ ಬೇರೆ ಇಲ್ಲ. ಇದಲ್ಲದೆ ಬೇರೆ ಉಪಾಯಗಳನ್ನು ನೀವು ಮಾಡಬಹುದು. ಆದರೆ ನಿಮ್ಮ ಮಾತಿಗೆ ಮಾತ್ರ ನಿಮ್ಮ ವಿರೋಧಿಗಳು ಹೆದರುತ್ತಾರೆ ಅಂತಕ್ಕಂಥದ್ದನ್ನು ಗಮನಿಸಿ. ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ವ್ಯತ್ಯಯ, ಆಸ್ಪತ್ರೆಗೆ ದಾಖಲಾಗ್ತಕ್ಕಂತಹ ಒಂದು ಸಂದರ್ಭ ಬರಬಹುದು. ಅದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ಸರ್ಕಾರಿ ಕೆಲಸದಲ್ಲಿ ಹಿನ್ನಡೆಯಾಗತ್ತೆ, ಇದರಲ್ಲಿ ಅಚ್ಚರಿ ಏನಿಲ್ಲ. ಆದರೂ ಕೂಡ ಗ್ರಹಗತಿಯ ದೃಷ್ಟಿಯಿಂದ ಇದನ್ನೆಲ್ಲ ನೀವು ಅನುಭವಿಸಬೇಕಾದಂಥದ್ದು ಇದೆಯಲ್ಲ ಅನ್ನುವಂಥದ್ದೇ. ಅಧಿಕವಾದಂತಹ ಖರ್ಚು, ಅದರಿಂದ ತಾಳ್ಮೆ ಕೆಟ್ಟು ಹೋಗುವಂಥದ್ದು, ಇವೆಲ್ಲವನ್ನು ಗಮನಿಸಬೇಕಾಗತ್ತೆ. ಭುವನೇಶ್ವರಿ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಉದ್ಯೋಗದಲ್ಲಿ ಅನುಕೂಲವಾಗ್ತಕ್ಕಂತಹ ದಿವಸ. ಜೊತೆಗೆ ಸಾಲದ ಮುಕ್ತಿ ಅಂದರೆ ಯಾವುದೋ ಕಾರಣಕ್ಕೆ ಯಾವುದೋ ಉದ್ದೇಶಕ್ಕೆ ಸಾಲ ಮಾಡಿದರೆ ಅದನ್ನು ತೀರಿಸ್ತಕ್ಕಂತಹ, ಅದನ್ನು ಪರಿಹಾರ ಮಾಡಿಕೊಳ್ತಕ್ಕಂತಹ ಒಂದು ಯೋಗ ಅಥವಾ ಒಂದು ಆ ಸಂದರ್ಭ ನಿಮಗೆ ಈ ದಿವಸ ಸಿಕ್ಕತ್ತೆ ಅನ್ನುವಂಥದ್ದು. ಆರ್ಥಿಕವಾಗಿ ಪರವಾಗಿಲ್ಲ, ಆದರೆ ಅಧಿಕವಾದಂತಹ ಖರ್ಚು, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಇವೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಇರ್ತಕ್ಕಂಥದ್ದಾಗತ್ತೆ. ಸಾಮಾಜಿಕ ಜನಪ್ರಿಯತೆಯನ್ನು ಎಷ್ಟು ಹೊಂದಿರ್ತೀರೋ ಅಷ್ಟೇ ಅವಮಾನವಾಗಲಿ ಅನುಮಾನವಾಗಲಿ ನಿಮ್ಮ ಬಗ್ಗೆ ಹುಟ್ಟುಕೊಳ್ತಕ್ಕಂಥದ್ದು. ಸ್ವಾರ್ಥಕ್ಕೋಸ್ಕರ ಮಾಡ್ತಕ್ಕಂತಹ ಕೆಲಸಗಳಿಂದ ಇವೆಲ್ಲ ಹೆಚ್ಚಾಗ್ತಾ ಹೋಗುವಂಥದ್ದು. ನಿಮ್ಮ ವೈಯಕ್ತಿಕವಾದಂತಹ ಸಮಸ್ಯೆಗಳಿಗೆ ಗುರು ಹಿರಿಯರಿಂದ ನೀವು ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕಾದಂಥದ್ದಿದೆ. ಮನೆಗೆ ಹೊಸ ಪದಾರ್ಥವನ್ನು ಖರೀದಿ ಮಾಡ್ತಕ್ಕಂಥದ್ದು, ಆದರೆ ಅದೇ ವಸ್ತು ನಷ್ಟವಾಗ್ತಕ್ಕಂಥದ್ದು ಅಥವಾ ಅದರಿಂದ ಇನ್ನೇನೋ ಮನಸ್ಸಿಗೆ ಬೇಜಾರಾಗ್ತಕ್ಕಂತಹ ಸಂದರ್ಭವೋ ಒದಗಿ ಬರುತ್ತೆ ಎನ್ನುವಂಥದ್ದು. ಸ್ವರ್ಣಾಕರ್ಷಣ ಭೈರವನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಯಾವುದೋ ಒಂದು ವಿಚಾರಕ್ಕೆ ವಾದ ವಿವಾದಗಳನ್ನು ಮಾಡ್ತಾ ಅವಮಾನಕ್ಕೆ ಈ ದಿವಸ ಕಾರಣ ಆಗಬಹುದು. ಆ ರೀತಿಯ ಅವಮಾನವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿಯನ್ನು ತಂದುಕೊಳ್ಳುವಂಥದ್ದು ಬೇಡ ಅಂತ ಅರ್ಥ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒತ್ತಡ ತುಂಬ ಹೆಚ್ಚಾಗಿರ್ತಕ್ಕಂಥದ್ದಾಗತ್ತೆ. ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಬುದ್ಧಿ ಚಾಂಚಲ್ಯವಾಗುತ್ತೆ, ಮಂದತ್ವ ಕಾಡುತ್ತೆ. ಅಂದರೆ ಆರೋಗ್ಯದಲ್ಲಿ ಏನೋ ಸಣ್ಣ ಪುಟ್ಟ ವ್ಯತ್ಯಾಸ, ಮಾನಸಿಕವಾಗಿ ಒಂದು ರೀತಿಯಲ್ಲಿ ಮನಸ್ಸನ್ನು ಕೇಂದ್ರೀಕರಣ ಮಾಡೋಕ್ಕಾಗದೇ ಇರತಕ್ಕಂತಹ ಸಮಸ್ಯೆ, ಜೊತೆಗೆ ಮಂದತ್ವ, ಏನೋ ಒಂದು ರೀತಿಯಲ್ಲಿ ಯಾವುದೋ ಕೆಲಸ ಆದ ಮೇಲೆ ಹೀಗೆ ಮಾಡಬೇಕಾಗಿತ್ತು ಅಂತ ಹೇಳಿ ಆಲೋಚನೆ ಬರ್ತಕ್ಕಂಥದ್ದಾಗ್ಬೋದು. ಹೆಚ್ಚು ಹಣವನ್ನು ಕೊಟ್ಟು ಖರೀದಿ ಮಾಡಿದಂತಹ ವಸ್ತು ರಿಪೇರಿಗೆ ಬರುವಂಥದ್ದು, ಇದು ದೊಡ್ಡ ಆಘಾತವಾಗುತ್ತೆ ಮನಸ್ಸಿಗೆ. ಮನಸ್ಸಿನ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು ಕೂಡ ಬೀರ್ತಕ್ಕಂಥದ್ದು. ಆಕಸ್ಮಿಕ ಬೆಂಕಿಯ ಅವಘಡವಾಗ್ತಕ್ಕಂತಹ ಸಾಧ್ಯತೆ, ಎಚ್ಚರಿಕೆ ಇರಲಿ. ಸಂಬಂಧಪಟ್ಟವರ ಜೊತೆಯಲ್ಲಿ ನೀವು ಒಂದಷ್ಟು ವಿಚಾರಗಳಿಗೆ ಜಗಳವನ್ನು ಮಾಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಯಾರಿದ್ದಾರೋ ಅವರ ಜೊತೆಯಲ್ಲಿ ಜಗಳವನ್ನು ಮಾಡ್ತಕ್ಕಂಥದ್ದಾಗಬಹುದು. ಧೂಮಾವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಸ್ಥಿರಾಸ್ತಿ, ಭೂಮಿ, ವಾಹನ ಅಥವಾ ಬೇರೆ ಬೇರೆ ಬೆಲೆ ಬಾಳತಕ್ಕಂತಹ ಪದಾರ್ಥಗಳ ವಿಚಾರದಲ್ಲಿ, ಅದರ ಖರೀದಿಯಲ್ಲಿ ಮೋಸ ಹೋಗ್ತಕ್ಕಂತಹ ಸಾಧ್ಯತೆ ಇದೆ. ಇದರ ಅರ್ಥ ವಸ್ತುವನ್ನು ಚೆನ್ನಾಗಿದೆ ಅಂತ ಹೇಳಿ ನಂಬಿ ನೀವು ಮಾಡ್ತಕ್ಕಂತಹ ಖರೀದಿ ವಂಚನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲ, ಅಶುಭವನ್ನೇ ನೋಡಬೇಕಾದಂತಹ ದಿವಸ ಇದು. ವಿದ್ಯಾರ್ಥಿಗಳು ಯಾವುದೋ ಕಾರಣಕ್ಕೆ ಶುಭವನ್ನು ನಿರೀಕ್ಷೆಯಲ್ಲಿಟ್ಟುಕೊಂಡು ನೀವು ಯಾವುದೇ ಪ್ರಯತ್ನಗಳನ್ನು ಮಾಡದಲೇ ಅಶುಭವನ್ನು ನೋಡಿ ನಿರಾಸೆಯಾಗ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಪ್ರಯಾಣಕ್ಕೆ ಅಡ್ಡಿಯಾಗಿ ನಿಮ್ಮ ಪ್ರಯಾಣವನ್ನು, ಪ್ರವಾಸವನ್ನು ಮುಂದಕ್ಕೆ ಹಾಕಬೇಕಾದಂಥದ್ದಾಗುತ್ತೆ. ಎಲ್ಲಿಗೋ ಹೊರಟು ಸಿದ್ಧವಾಗಿ ನಿಂತಿರ್ತೀರಿ, ಆದರೆ ಯಾವುದೋ ಕಾರಣಕ್ಕೆ ಆ ಪ್ರವಾಸ, ಆ ಪ್ರಯಾಣ ನಿಂತು ಹೋಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಅರ್ಥ.
ಆಲಸ್ಯ, ಅತಿಯಾದಂತಹ ನಂಬಿಕೆ ನಿಮಗೆ ಮೋಸಕ್ಕೆ ಕಾರಣವಾಗುತ್ತೆ. ಏನೋ ಒಂದು ರೀತಿಯ ಬೇಜವಾಬ್ದಾರಿತನ, ಕರ್ತವ್ಯ ಪ್ರಜ್ಞೆ ಇಲ್ಲದೆ ಇರತಕ್ಕಂಥದ್ದು, ಹಾಗೆ ಆಲಸ್ಯವನ್ನು ತೋರಿಸ್ತಕ್ಕಂಥದ್ದು, ಜೊತೆಗೆ ಅತಿಯಾದಂತಹ ನಂಬಿಕೆ, ನಾನು ಆ ವ್ಯಕ್ತಿಗೆ ಹೇಳಿದ್ದೇನೆ ಅವರೆಲ್ಲ ಮಾಡ್ತಾರೆ ಅನ್ನುವಂತಹ ಒಂದು ಬೇಜವಾಬ್ದಾರಿತನದ ಹೇಳಿಕೆ, ಇವೆಲ್ಲ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.